ನಮಸ್ತೆ, ನಾನು ಬಿಂದು. ಬುಧವಾರ ಅಕ್ಷಯ ತೃತೀಯ ಆಗಿರೋದ್ರಿಂದ ಒಂದು ನೋಸ್ ಪಿನ್ ತೊಗೊಂಬರೋಣ ಅಂತ ಜ್ಯುವೆಲರಿ ಶಾಪ್ಗೆ ಹೋಗಿದ್ದೆ. ಸೊ ತೊಗೊಂಡೆ ಕೂಡ. ಇದು ಬಂದುಬಿಟ್ಟು ಮೇ 1 ಈ ದಿನದಲ್ಲೇ ನಮ್ಮದು 10th ಇಯರ್ ಆ್ಯನಿವರ್ಸರಿ ಕೂಡ ಇದ್ದಿದ್ದರಿಂದ ನಾವು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ವಿ. ಆ್ಯಕ್ಚುಲಿ ನಮ್ಮ ಆ್ಯನಿವರ್ಸರಿನ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋ ಅಂಥ ಮೂಡಲ್ಲಿದ್ವಿ. ಯಾಕೆಂದರೆ ನನ್ನ ಮಗ ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ಅವನು ಅಜ್ಜಿ ತಾತ ಮನೆಗೆ ಹೋಗಿದ್ದಾನೆ. ಅವನನ್ನು ಬಿಟ್ಟು ಮಾಡ್ಕೊಳ್ಳೋ ಅಂಥ ಮೂಡಲ್ಲಿ ನಾವಿರಲಿಲ್ಲ. ಸೊ ಇದೇ ನಾನು ತೊಗೊಂಡಿದ್ದಂತಹ ನೋಸ್ ಪಿನ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಹಾಗಾಗಿ ನಾವೇನು ಮಾಡಿದ್ವಿ ಅಂದರೆ ನಾವು ಮತಿಕೇರಲ್ಲಿರುವಂತಹ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಹೋದ್ವಿ. ನಾವು ಯಾವಾಗ್ಲೂ ಹೋಗ್ತೀವಿ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನಮ್ಮದು ಎವ್ರಿ ಆ್ಯನಿವರ್ಸರಿ, ಪ್ರತಿ ವರ್ಷ ಆ್ಯನಿವರ್ಸರಿಗೆ ಮತ್ತು ಶ್ರಾವಣ ಮಾಸದಲ್ಲಿ ನಾವು ಹೋಗ್ತೀವಿ. ಯಾವ ಟೈಮಲ್ಲಿ ಬಿಟ್ಟರು ಈ 2 ಟೈಮಲ್ಲಿ ನಾವು ಬಿಡೋದೇ ಇಲ್ಲ ಅಂತಲೇ ಹೇಳ್ಬೋದು. ಸೊ ಹೋಗಿ ಬರ್ತೀವಿ. ಸೊ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಬಟ್ ಏನಂದರೆ ಆಲ್ರೆಡಿ ಕ್ಲೋಸಿಂಗ್ ಟೈಮ್ ಆಗಿರೋದ್ರಿಂದ ಸ್ವಲ್ಪನೇ ಅಷ್ಟೇ ಫೋಟೋಸ್ ತೊಗೊಳಕ್ಕಾಗಿತ್ತು. ಎಷ್ಟಾಗುತ್ತೋ ಅಷ್ಟು ಫೋಟೋಸ್ನ ತೊಗೊಂಡು ನಾವು ಅಲ್ಲಿಂದ ಹೊರಟ್ವಿ ಅಂತಲೇ ಹೇಳ್ಬೋದು. ಸೊ ಬ್ರೇಕ್ಫಾಸ್ಟ್ ಆಗಿರಲಿಲ್ಲ. ಹಾಗಾಗಿ ಬ್ರೇಕ್ಫಾಸ್ಟ್ ಲಂಚನ್ನ ನಾವು ಬರ್ತಾನೆ ಮುಗಿಸ್ಕೊಂಡು ಬಂದ್ವಿ. ಕದಂಬ ಹೋಟೆಲಲ್ಲಿ ಮುಗಿಸ್ಕೊಂಡು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸ್ವಲ್ಪ ಫೋಟೋಸ್ನ ತೊಗೊಂಡು ಸ್ವಲ್ಪ ಗಿಫ್ಟಿಂಗ್ ಪರ್ಪಸ್ಸಿಗೋಸ್ಕರ ನಾವು ಶೋರೂಮ್ಗಳಿಗೆ ಗಿರಿಯಾಸ್ಗೆ ಹೋಗಬೇಕಾಗಿತ್ತು. ಸೊ ಅಲ್ಲೋಗಿ ನಾವು ನೋಡಿಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು. ಬರ್ತಾ ನಮ್ಮ ದಾಸರಳ್ಳಿ ಮೇಲೆ ಸ್ಪೆಷಲ್ ಆಗಿರೋಂತಹ ಕೃಷ್ಣ ಚಾಟ್ ಸೆಂಟರ್ಲಿ ಮಂಚೂರಿ ತೊಗೊಂಡು ಮನೆಗೆ ಬಂದು ಪನ್ನೀರ್ ಬಿರಿಯಾನಿ ಮಾಡಿಕೊಂಡು ನಮ್ಮದು ಸಿಂಪಲ್ ಆ್ಯನಿವರ್ಸರಿ ಸೆಲೆಬ್ರೇಷನ್ನ ಇಲ್ಲಿಗೆ ಮುಗಿಸಿದ್ವಿ ಅಂತಲೇ